ವಾಟ್? ಅದು ಒಳಗೆ ಹೋಗ್ಬೇಕಾಯ್ತು. ಆಲ್ರೆಡಿ ಹೇಳಿದ್ದೀನಲ್ವಾ, ಇಲ್ಲಿ ಸ್ಟೂಡೆಂಟ್ಸಿಗೆ ಬಿಟ್ಟರೆ ಪೇರೆಂಟ್ಸಿಗೆ ಮಾತ್ರ ಎಂಟ್ರಿ ಇರೋದು. ಅದರ್ ಪರ್ಸನ್ಸ್ ಆರ್ ನಾಟ್ ಅಲೌಡ್. ನಾವು ಅದಯ್ಯ. ವಾಟ್? ನೀವು ಪೇರೆಂಟ್ಸಾ? I4 ಸ್ಟೂಡೆಂಟ್. ಭರತನಾಟ್ಯಂ, ಕಥಕಲಿ, ಕುಚಿಪುಡಿ, ಆಲ್ ಬಾಡಿ ಸಿಸ್ಟಮ್. ಏನ್ರಿ ಹೇಳ್ತಿದ್ದೀರಾ ನೀವು? ಇದು ಮಕ್ಳಿಗೆ ಮಾತ್ರ ಹೇಳ್ಕೊಡೋ ಸ್ಕೂಲು, ದೊಡ್ಡವ್ರಿಗಲ್ಲ. ನಾವು ಮಕ್ಕಳಯ್ಯ ಟೀಚರ್. ನೀವಾ? ಹೂ ಮತ್ತೀಗ ನಮ್ಮಪ್ಪ ಹೂಂಗೆ ನಾವುಗಳೆಲ್ಲ ಮಕ್ಕಳೇ ಅಲ್ವೇ? ಫೀಸ್ ಅದೆಷ್ಟಾಯ್ತದೋ ತಗೊಂಡು ನಮ್ಮನ್ನೆಲ್ಲ ಒಳಗಡಿಕ್ಬಿಡಿ ಅಲ್ವೇ ಇರಲ್ಲ? ಹೇಳಿ ಟೀಚರವ್ವ, ಫೀಸ್ ಎಷ್ಟು? ಅದು ಇದೇನು ಟೀಚರಮ್ಮ, ನಮ್ಮನ್ನೆಲ್ಲ ಒಳ್ಳೆ ಕಳ್ಳರು ನೋಡ್ದಂಗೆ ನೋಡ್ತಿದ್ದೀರಲ್ಲ. ನೀವು ಯಾವತ್ತೂ ಮಕ್ಳ ಮಧ್ಯೆ ಭೇದ ಮಾಡಬಾರ್ದು. ಮಕ್ಳ ಜೊತೆ ಮಕ್ಳಂಗೆ ಇರಬೇಕು. ನನಗೂ ಸಣ್ಣ ವಯಸ್ಸಿಂದ ಡಾನ್ಸ್ ಕಲಿಬೇಕು ಅಂತ ಸಾನೇ ಇಷ್ಟ. ಬನ್ನಿ ಡಾನ್ಸ್ ಹೇಳ್ಕೊಡಿ. ಮುಂದಕ್ಕೆ ಹೋಯ್ತಾ ನಿಮಗೆ ಎಲ್ಲ ಅರ್ಥ ಆಯ್ತದೆ. ಬನ್ನಿ. ಸರಿ ಆಯ್ತು, ಬನ್ನಿ ಒಳಗಡೆ. ನೋಡ್ರಲ್ಲ ನಮ್ಮ ರೌಡಿ ಬೇಬಿಯ, ಅವಳು ಬರೀದ್ ಯಾವತೆ ಅಲ್ಲ, ಆಟ್ಯದ ಯಾವತೆ. ಲಡ್ಡು ಬಂದು ಬಾಯ್ ಬಿತ್ತಣ್ಣ. ಅದೊಂದೇ ಅಲ್ಲ ಕಣ್ಲ, ಪ್ರಪಂಚದಾಗ ಯಾವ್ಯಾವ ಸ್ವೀಟ್ಗಳವ ಎಲ್ಲ ಬಂದು ಬಿದ್ದಂಗೆ ಆಯ್ತು ಬಿಡು. ನಂಗೂ ಆಟೆಯ. ಅದೇ ಮಗ ನೋಡಿ. That's the way. Come on. ಮೇಡಮ್, ಏನ್ ಪುಟ್ಟ? ಇವರಿಂದ ಏನೇನೋ ಪ್ರಾಬ್ಲಮ್ಮ ನಿಮ್ಗೆ? ಓಯ್, ಯಾಕೋ ಬಂದೆ ನೀನು? ಇವ್ರು ಯಾಕೆ ಬಂದಿದ್ದಾರೆ ಅಂತ ಚೆನ್ನಾಗಿ ಗೊತ್ತು. ಯಾರು ಭುವಿ ಇವರು? ನಿಂಗೇನಾದ್ರೂ ಪರಿಚಯನಾ? ಇವ್ರಿಗೆ ನೆನ್ನೆ ಬೈದಿದೆ, ಅದಕ್ಕೆ ನನ್ನ ಹುಡ್ಕೊ ಬಂದಿದ್ದಾರೆ. ನಾನೇ ಮಾತಾಡ್ತೀನಿ ರೀ ಮೇಡಮ್. ಹಲೋ ಬಾಟ್ ಬಾಯ್, ಏನಿನ್ ಪ್ರಾಬ್ಲಮ್ಮು? ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಕಮಿಯರ್ ನಮ್ಮನ್ನ ಹೋಗ್ ಕನಿ ಕೇಳು. ಫ್ರೆಂಡ್ ಒಳಗ್ ಬರ್ಬೋದಾ? ಕಂಗ್ರ್ಯಾಚುಲೇಷನ್ಸ್ ಮೈ ಲಿಟಲ್ ಫ್ರೆಂಡ್. ಹಂಗಂದ್ರೆ? ಹಾಗಂದ್ರೆ ನಿನ್ನ ಪರೀಕ್ಷೆಯಲ್ಲಿ ಪಾಸ್ ಆಗಿ ಸ್ಕೂಲಲ್ಲಿ ಸೀಟ್ ಸಿಕ್ತಲ್ಲ, ಅದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಫ್ರೆಂಡ್. ಆದ್ರೆ ನಂಗೊಂದು ಡೌಟು. ನಾನು ಈಗ ತಾನೇ ಸ್ಕೂಲಿಂದ ಬಂದಿದ್ದೀನಿ, ನಿಮ್ಗೆ ಗೊತ್ತು ನನ್ನ ಪರೀಕ್ಷೆಯಲ್ಲಿ ಪಾಸ್ ಆದೆ ಅಂತ? ನಂಗೆ ಎಲ್ಲ ಗೊತ್ತಾಗುತ್ತೆ. ನಾನು ಯಾರ ಫ್ರೆಂಡ್ ಹೇಳು? ಪರೀಕ್ಷೆಯಲ್ಲಿ ಪಾಸ್ ಆಗೇ ಆಗ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದೇ ಕಾನ್ಫಿಡೆನ್ಸ್ ಮೇಲೆ ನಿಂಗೆ ಗುಡ್ ನ್ಯೂಸ್ ಕೊಡೋದಕ್ಕಿಂತ ಮುಂಚೆನೇ ನಾನು ನಿಂಗೆ ವಿಶ್ ಮಾಡಿದ್ದು. ನಿಂಗೋಸ್ಕರ ಈ ಬಲೂನ್ ತಂದಿದ್ದು. ಇಷ್ಟ ಆಯ್ತಾ? ಹ್ಞೂ ಫ್ರೆಂಡ್, ತುಂಬಾ 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 ಇಷ್ಟ ಆಯ್ತು. ಫ್ರೆಂಡ್ ಅಂದ್ರೆ ಫ್ರೆಂಡು. ಇರು, ಇಷ್ಟಕ್ಕೆ ಖುಷಿ ಪಟ್ರೆ ಹೇಗೆ? ನಿಂಗೆ ಇನ್ನೂ ಸರ್ಪ್ರೈಸ್ ಇದೆ. ಏನು? ಇರು, ಬಂದೆ. ಆಲ್ ಗಿಫ್ಟು ನಮ್ಮ ಲಿಟಲ್ ಚಾಂಪ್ಗೆ. ಫ್ರೆಂಡ್, ಇಷ್ಟು ನನ್ಗೆನಾ? ಆದ್ರೆ ಇಷ್ಟನ್ನು ಒಂದೇ ಸಲ ತಿನ್ಬಾರ್ದು, ಹಲ್ಲ ಹಾಳಾಗ್ಬಿಡುತ್ತೆ. ಓಕೆನಾ? ಎಸ್,
ಆಟಾಡ್ಕೊ. ಏರಕ್ಕೆ ಇತ್ತರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಿಗೆ ದೀಪು, ಏನಿದೆಲ್ಲ? ಅಮ್ಮ, ಅದು ಸ್ಕೂಲಲ್ಲಿ ಸೀಟ್ ಸಿಕ್ತಲ್ಲ, ಅದಕ್ಕೆ ಫ್ರೆಂಡ್ ಇದೆಲ್ಲ ಕೊಟ್ರು. ದೀಪು, ನಿನಗೆ ಎಷ್ಟಲ್ಲಿ ಹೇಳಿದ್ದೀನಿ ಯಾರಾದರೂ ಏನಾದರೂ ಕೊಟ್ರೆ ಹಾಗೆಲ್ಲ ಈಸ್ಕೋಬಾರ್ದು ಅಂತ. ಹೋಗು, ಮೊದಲು ವಾಪಸ್ ಕೊಟ್ಪಾ. ಶಾರದಾ ಅವರೇ, ಯಾಕೆ ಹಾಗೆ ಹೇಳ್ತೀರಾ? ಪಾಪ ಕೊಟ್ಟು ಹುಡುಗಿ ಪರೀಕ್ಷೆಯಲ್ಲಿ ಪಾಸ್ ಆದ್ಲಲ್ಲ ಅನ್ನೋ ಖುಷಿಗೆ ನಾನೇ ಇದನ್ನೆಲ್ಲ ಅವಳಿಗೆ ಕೊಡಿಸಿದ್ದು. ಇದರಲ್ಲಿ ಅವಳು ತಪ್ಪೇನೂ ಇಲ್ಲ, ಅವಳಿಗೇನು ಅನ್ನಕ್ಕೆ ಹೋಗ್ಬೇಡಿ. ನೋಡಿ, ಅವಳಿಗೇನು ಬೇಕೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ. ಅದಕ್ಕೋಸ್ಕರ ಬೇರೆಯವ್ರ ತೊಂದರೆ ತಗೊಳ್ಳೋದು ನನಗಿಷ್ಟ ಇಲ್ಲ. ನೋಡಿ, ನಿಮಗೆ ನನ್ನ ಮೇಲೆ ಏನೇ ಬೇಜಾರಿರ್ಬೋದು, ಇದನ್ನೆಲ್ಲ ನಾನು ಖುಷಿಯಿಂದ ತಂದ್ಕೊಟ್ಟಿದ್ದೀನಿ. ಅದನ್ನು ಬೇಡ ಅಂತ ಹೇಳೋದು ತಪ್ಪಲ್ವಾ? ದೀಪಕ್ ಸ್ಕೂಲಲ್ಲಿ ಸೀಟ್ ಸಿಕ್ಕಿದ್ದು ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದಕ್ಕೆ ಇದನ್ನೆಲ್ಲ ತಂದ್ಕೊಟ್ಟೆ. ಖುಷಿ ಆದರೆ ಖುಷಿ ಪಡಿ, ಅದನ್ನು ಹೀಗೆ ತೋರಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನನ್ನ ಮಗಳಿಗೆ ಏನು ಬೇಕೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ. ಅವಳಿಗೆ ಇದನ್ನೆಲ್ಲ ಕೊಟ್ಟು ಹತ್ರ ಆಗೋ ಪ್ರಯತ್ನ ಮಾಡಬೇಡಿ. ನನಗಂತ ಯಾವ ಉದ್ದೇಶನೂ ಇಲ್ಲ ಶಾರದಾ ಅವರೇ. ಇಲ್ಲ ಅಂದಮೇಲೆ ಸುಮ್ಮನಿದ್ಬಿಡಿ. ಪ್ರೀತಿನ ವಸ್ತು ಮೂಲಕ ಅಳಿಯಕ್ಕೆ ಹೋಗ್ಬಾರ್ದು. ದೀಪು, ಅದನ್ನೆಲ್ಲ ವಾಪಸ್ ಕೊಡು. ಯೋಗೀಶ, ತಂದೆ ತಾಯಿಯನ್ನು ದೇವರು ಎನ್ನುತ್ತಾರೆ, ಅದು ಸತ್ಯವೇ. ಅವರು ಮಕ್ಕಳಿಗಾಗಿಯೇ ಬದುಕುತ್ತಾರೆ. ಆದರೆ ಅದೇ ಮಕ್ಕಳೇ ಅವರನ್ನು ದೂರ ಮಾಡಿದರೆ ಅದು ಅಪರಾಧವಲ್ಲವೇ? ಬಿಟ್ಟು ಹೋಗುವುದು ಸರಿಯೇ? ಯಾವ ಕಾರಣಕ್ಕಾಗಿ ದೂರ ಹೋಗುತ್ತಾರೆ ಎನ್ನುವುದು ಮುಖ್ಯವಾಗುತ್ತದೆ ಚಾಮುಂಡಿ. ಕೆಲವೊಮ್ಮೆ ಹಾಗೆ ಹೋಗುವುದು ಅನಿವಾರ್ಯವೂ ಆಗಿರುತ್ತದೆ. ಉದ್ದೇಶ ಒಳ್ಳೆಯದಿದ್ದರೆ, ಜೊತೆಗಿದ್ದು ಅವರಿಗೆ ತೊಂದರೆ ಕೊಡುವ ಪರಿಸ್ಥಿತಿ ಬಂದರೆ ದೂರ ಹೋಗುವುದನ್ನು ಒಪ್ಪಬಹುದು. ನನಗೆ ವಿವಾಹವಿಷ್ಟವಿಲ್ಲ. ನಾನು ಅರಮನೆಯಲ್ಲೇ ಇದ್ದರೆ ಅಮ್ಮ ಪದೇ ಪದೇ ಅದನ್ನೇ ಹೇಳುತ್ತಾರೆ, ಅಳುತ್ತಾರೆ. ಆಣೆ ಪ್ರಮಾಣದಿಂದ ನನ್ನ ಬಾಯಿ ಕಟ್ಟಿ ಹಸೆಮಣೆ ಏರುವಂತೆ ಮಾಡುತ್ತಾರೆ. ಅವರ ಮಾತಿಗೆ ಮಣೆದು ನಾನು ಮದುವೆಯಾದರೆ ಒಂದೇ ಒಂದು ಕ್ಷಣ ಕೂಡ ನಾನು ಸುಖವಾಗಿ ಸಂತೋಷವಾಗಿರಲು ಸಾಧ್ಯವಿಲ್ಲ. ಆಗಲೂ ಅವರಿಗೆ ಬೇಸರವಾಗುವುದಿಲ್ಲವೇ? ನಿನ್ನ ಯೋಚನೆಯನ್ನು ತಪ್ಪೆನ್ನಲಾರೆ. ಆದರೆ ವಿವಾಹವೆನ್ನುವುದು ನಿನಗೊಂದು ನೆಪ ಮಾತ್ರ. ಎಂದಾದರೂ ನೀನು ಅರಮನೆಯನ್ನು ತೊರೆಯುವವಳೆ. ನನ್ನ ಮನಸ್ಸಿನಂತೆ ನಡೆದರೆ ನಾನಾದರೂ ಸಂತೋಷವಾಗಿರಬಹುದು. ಅಮ್ಮನಿಗೆ ಈಗ ನೋವಾಗುತ್ತದೆ, ಆದರೆ ಸಮಯ ಕಳೆದಂತೆ ಅವರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಹುದು. ಅವರ ಹಠಕ್ಕೆ ಮಣಿದು ನಾನೇನಾದರೂ ಇಷ್ಟವಿಲ್ಲದ ಮದುವೆಯಾದರೆ ಆಗ ನಾವಿಬ್ಬರು ದುಃಖಿಸಬೇಕಾಗುತ್ತದೆ. ಇದು ನಿನ್ನ ತಾಯಿಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ ಚಾಮುಂಡಿ. ಇದು ಕೇವಲ ನಿನಗೆ, ನಿನ್ನ ಆಸೆಗೆ ಸಂಬಂಧಪಟ್ಟ ವಿಚಾರ. ನಿನಗೆ ಅರಮನೆ ಬೇಕಾಗಿಲ್ಲ. ಜನರ ಮಧ್ಯೆ ಇರುವುದನ್ನೇ ಬಯಸುವವಳು ನೀನು. ಇಲ್ಲೇ ಇದ್ದು ಈಗ ನನಗೆ ಹೇಳಿದ ಮಾತುಗಳನ್ನೇ ಹೇಳಿ ಮಹಾರಾಣಿಯವರ ಮನಸ್ಸು ಬದಲಾಯಿಸುವ ಪ್ರಯತ್ನ ಮಾಡಬಹುದು. ಆದರೆ ಈಗ ಸಿಕ್ಕಿರುವ ಕಾರಣ ಕೈ ಜಾರಿದರೆ ಎನ್ನುವ ಭಯ ನಿನಗೆ. ಸದ್ಯಕ್ಕೆ ಅವರು ಒಪ್ಪಿಬಿಟ್ಟರೆ ನೀನು ಅರಮನೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಆದರೆ ನಿನಗೆ ಹೋಗಲೇಬೇಕಾಗಿದೆ ಅಲ್ಲವೇ?
ಸಿಸ್ಟರ್ ಹೋಗಿದ್ದು ಅವ್ರ ಬ್ರದರ್ಗೋಸ್ಕರ ಅಲ್ವಾ ಸೂರ್ಯ? ಸೂರ್ಯ ಕೋಪ ಮಾಡ್ಕೊಂಡು ಬಾಡಿಗೆ ಬಿಟ್ಟು ಹಿಂಗೆ ನಿಂತ್ಕೊಂಡ್ರೆ ನಿನ್ಗೆ ಅಲ್ವೇನೋ ಲಾಸು? ಹೌದು ಸೂರ್ಯ, ಎಲ್ಲನೂ ಅದಕ್ಕದೇ ಸರಿ ಹೋಗ್ಬೇಕು ಅನ್ನೋದಕ್ಕಿಂತ ಎಲ್ಲನೂ ನಾವೇ ಸರಿ ಮಾಡ್ಕೊಳ್ಳೋದು ಉತ್ತಮ ಅಲ್ವಾ? ಏಯ್, ಸೈನ್ಸು ಮ್ಯಾಥ್ಸು ಸೋಷಿಯಲ್ ಟೀಚರ್ಗಳ ಥರ ಬಂದು ಬುದ್ಧಿ ಹೇಳ್ಬೇಡಿ ನನಗೆ. ಹೆಂಡತಿ ಗಂಡನ ಮಾತು ಮೀರಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ಮನ್ಸನ್ನೇ ಬಿಟ್ಟು ಆಚೆ ಹೋಗಿದ್ದಾಳೆ ಅಂತ ಅರ್ಥ. ಸುಮ್ಮನೆ ಇದ್ಬಿಡಿ ಎಲ್ಲಾನು. ಓಹೋ, ಏನಿದು ಅತ್ತೆ ಅತ್ತೆ ಮಗಳು ನಾನು ನೋಡಕ್ ಇಲ್ಲಿ ತಂಗ ಬಂದ್ಬಿಟ್ಟಿದ್ದೀರಾ? ಹೃದಯ ಬೆಂದೋಗಿರತ್ತೆ. ಹೋಗಿ ಒಂದ್ ಸ್ವಲ್ಪ ಬೆಣ್ಣೆ ಹಚ್ಚಿ ಬನ್ನಿ ಅಂತ ಕಳಿಸಲ್ಲ ನಿಮ್ಮ ಮಗಳು? ಯಾಕಳಿ ಅಂದ್ರೆ ಹೀಗೆ ಹೇಳ್ತೀರಾ? ನನಗ್ ನೀವು ಬೇರೆ ಅಲ್ಲ, ಮೀನಾ ಬೇರೆ ಅಲ್ಲ. ಯಾರೋ ನಾವಿಲ್ಲಿ ಬರ್ಬೇಕಾಗಿರ್ಲಿಲ್ಲ ಅಲ್ಲ. ಮಗ ನೊಂದ್ಕೊಂಡಿದ್ರೆ ನಾನು ಹೇಗ್ ಸಮಾಧಾನವಾಗಿರಕ್ಕಾಗತ್ತೆ ಹೇಳಿ? ಇಲ್ಲ, ಆದ್ರೆ ಗಂಡ ಅಂದ್ಕೊಂಡಿದ್ರೆ ಹೆಂಡತಿಗೆ ಸಮಾಧಾನ ಸಿಗತ್ತೆ ಅನ್ಸತ್ತೆ. ಪ್ರೇಮಿಯಾಗಿದ್ದೆ ಅವಳ ಹೃದಯದ ಊರಿನಲ್ಲಿ, ಕುಡ್ಕನಾಗಿಸ್ಬಿಟ್ಲು ಅದೇ ಊರಿನ ಬಾರಿನಲ್ಲಿ ಅನ್ನೋ ಮಾತಿಗೆಲ್ಲನು ಸುಮ್ನೆ ಡೇಟ್ ಆಫ್ ಬರ್ತು ಹುಟ್ಟಲ್ಲ ಅತ್ತಮ್ಮ. ಬೇಜಾರಾಗ್ಬೇಡಿ ಅಳಿ ಅಂದ್ರೆ ನನ್ ಕನಕ ಆಗ್ಲಿ ಮಂಜು ಆಗ್ಲಿ ಮೀನಾ ಕೈಯಲ್ಲಿ ಅರಳಿದ ಹೂಗಳು. ಇವ್ರ ಜೀವನ ಚೆನ್ನಾಗಿರ್ಲಿ ಅಂತ ತನ್ನ ಜೀವನನೇ ತ್ಯಾಗ ಮಾಡಿರೋ ಮಗು ಅದು. ಅಂಥ ಅಕ್ಕ ತನ್ನ ಹುಟ್ಟಿದಪ್ಪ ದಿನ ಇರ್ಲಿ ಅಂತ ಮಂಜ ಆಸೆ ಪಟ್ಟ. ತಮ್ಮನಿಗೆ ಆಶೀರ್ವಾದ ಮಾಡೋ ಮನ್ಸಿದ್ರೆ ಬಾ ಅಂತ ಹೇಳ್ದ. ಇಂಥ ಮಾತುಗಳು ಕೇಳಿ ಯಾವ ಅಕ್ಕ ತಾನೇ ಸುಮ್ಮನೆ ಇರ್ತಾಳೆ ಹೇಳಿ? ಅತ್ತೆ, ನಿಮ್ಗೆ ಒಂದು ಸೂಕ್ಷ್ಮ ಅರ್ಥ ಆಗ್ತಾ ಇಲ್ಲ ಅತ್ತೆ. ಮೀನಾ ಅವಳ ಜೀವನನ ತ್ಯಾಗ ಮಾಡಿ ಅವಳು ತಮ್ಮ ತಂಗಿ ಇಬ್ರನ್ನು ಬೆಳೆಸಿದಾಳೆ ನಿಜಾನೇ. ಆದ್ರೆ ಮೀನನಿಗೋಸ್ಕರ ಯಾರು ಅವ್ರ ಜೀವನನೇ ತ್ಯಾಗ ಮಾಡ್ತಾ ಇದಾರೆ ಅನ್ನೋ ವಿಷಯನ ಅರ್ಥ ಮಾಡ್ಕೋತಾಳ ನಿಮ್ಮ ಮಗಳು. ಐರನ್ ರಾಡ್ ರೌಡಿ ರಾತೋಡಿದ್ದಂಗಿದ್ದವ್ ನಾನು ಆಗ್ಲಿಲ್ವಾ? ಮಲ್ಲಿಗೆ ಸಂಪಿಗೆ ತರ ನಾನುವೆ. ನಮಗ್ ಬೆಲೆ ಇಲ್ವಾ? ನಮ್ಮನೇಲಿ ನಡೆದಿದ್ದ ಸಂತೋಷದ ವಿಷಯ ನಿಮ್ ಮನ್ಸಿಗೆ ಇಷ್ಟು ದುಃಖ ತರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಭಾವ. ಕ್ಷಮಿಸ್ಬೇಡಿ. ನೀನ್ ಯಾಕಮ್ಮ ಕ್ಷಮೆ ಕೇಳ್ತೀಯ? ನೀವ್ ಯಾವಾಗ ನನ್ನನ್ನ ನಿಮ್ಮನೆಯವರು ಅಂತ ಅನ್ಕೊಂಡ್ರೋ ಆ ಕ್ಷಣದಿಂದನೇ ನಿಮ್ಮನೆ ಜವಾಬ್ದಾರಿ ಎಲ್ಲ ನಂದು ಅಂತ ಅನಿಸ್ಕೋತು. ಅದಕ್ಕೆ ತಾನೇ ಆ ಮಂಜನ್ ಕೋಪ ಮಾಡ್ಕೊಂಡಿದ್ದು ನಾನು. ಬಡ್ಡಿ ಮಾದೇಶ ಯಾವಾಗ ನಿಮ್ಮ ಮನೆಗೆ ಬಂದು ನಿಮ್ಗೆ ತೊಂದರೆ ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತು, ಹುಡ್ಕೊಡೋ ಹಲ್ವಾ ಕೊಟ್ಟಿದ್ದು. ಇವಾಗ ನಿಮ್ಮನೆಯವನೇ ನಿಮಗೆ ತೊಂದರೆ ಕೊಡ್ತಾ ಇದ್ದಾನೆ. ಅದನ್ನ ಹೇಳಿದ್ರೆ ನೀವು ಯಾರು ಅರ್ಥನೇ ಮಾಡ್ಕೋತಾ ಇಲ್ಲ. ಅದೇ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಅತ್ತೆ. ಅವ್ನು ಏನೇನೋ ಹಲ್ಕ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಲೀಗಲ್ ಆಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾನೆ ಅವನು. ನಿಮಗೆ ಗೊತ್ತಾತೆ? ಬ್ಯಾಂಕ್ ದರೋಡೆ ಮಾಡು ಅಂತಂದ್ರೆ ಇಡೀ ಬ್ಯಾಂಕಾಕ್ನೇ ದರೋಡೆ ಮಾಡೋಷ್ಟು ಬುದ್ಧಿ ಇದೆ ಅವನಿಗೆ. ಮಾಡ್ತಿರೋದು ತಪ್ಪು ಅಂತ ಅವನು ಗೊತ್ತಾಗ್ತಾ ಇಲ್ಲ. ಮಗ ಆದವನು ಮನೆಗೆ ಪಿಲ್ಲರ್ ಆಗದೆ ಇದ್ರು ಕಿಲ್ಲರ್ ಆಗ್ಬಾರ್ದು ಅತ್ತೆ. ಎದುರಿಸಿ ಬೆದರಿಸಿ ಸಂಪಾದನೆ ಮಾಡೋ ದುಡ್ಡು ಸಂಬಳ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಕಳ್ಳನ್ ಕೈ ಕೇಳಿ ಕೆಲಸ ಮಾಡಿದವನು ನಿಷ್ಠಾವಂತ ಅನ್ನಿಸ್ಕೊಳ್ಳಲ್ಲ ಅಂತ ಹೋಗಿ ಹೇಳ್ಬಿಡಿ ನಿಮ್ಮ ಮಗನಿಗೆ. ನಾವ್ ಏನೇ ಹೇಳಿದ್ರು ಎಷ್ಟು ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ ಅಳಿ ಅಂದ್ರೆ. ಅದಕ್ಕೆ ಅವ್ನು ಏನೇ ಮಾಡಿದ್ರು ಸಹಿಸ್ಕೊಂಡು ತಡ್ಕೊಂಡು ಹೋಗ್ತಾ ಇದೀರಲ್ಲ. ಒದ್ದು ತಪ್ಪು ಮಾಡ್ತಾ ಇದೀವೋ ಬಡ್ಡಿ ಮಗನೇ ಅಂತ ಬುದ್ಧಿ ಹೇಳಕ್ ಬಂದವ್ ನಾನು. ಒತ್ತಿದ್ದು ತಪ್ಪಪ್ಪ ಅಂತ ನೀವು ನನಗೆ ಬುದ್ಧಿ ಹೇಳಕ್ ಬಂದವ್ರು ನೀವು. ಜೊತೆಗೆ ಆ ಮೀನಾ ಗಂಡನ್ ಸ್ವಾಭಿಮಾನಕ್ಕೆ ಬೆಲೆ ಕೊಡದಿರೋ ಹೆಣ್ಣು ಯಾವ ಸೀಮೆ ಹೆಂಡತಿಯತ್ತೆ? ವಾಹ್, ನೋಡಿ ಮಗಂದು ಬಿಸಿಲು ಹೆಂಗ್ ಹಾಕೊಂಡು ಕೊಡ್ತಾ ಇದೆ. ಹಿಂಗಿದ್ದನು ಮನೆ ಕಟ್ಟಿಸ್ತೀನಿ, ಒಡೆ ಮಾಡಿಸ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ ಅಂತ ಡೇ ಅಂಡ್ ನೈಟು ಕೆಲಸ ಮಾಡ್ತಾನೆ ಇದ್ದೀನಿ ನಾನು. ನನಗಲ್ಲಿ ಮರ್ಯಾದೆ ಇಲ್ಲ ಕಡೆ. ಹೋಗಬೇಡವೆ ಅಲ್ಲಿ, ಮಖ ತೋರಿಸ್ಬೇಡವೆ ಅಂತ ಹೇಳಿದ್ರು ನನ್ನಿಂದ ಮಖ ತಿರ್ಸ್ಕೊಂಡು ಹೋಗಿದ್ದಾಳಲ್ಲ. ಅವಳು ಮನ್ಸಲ್ಲಿ ನಾನಿಲ್ಲ, ನನ್ನ ಮನ್ಸು ಏನು ಅಂತ ಅವಳಿಗೆ ಅರ್ಥ ಆಗಿಲ್ಲ. ಇಲ್ಲ ಅಳಿ ಅಂದ್ರೆ ಅದು ಹಾಗಲ್ಲ. ನನಗೆ ಟ್ರಿಪ್ ಬಂದಿದೆ ಅತ್ತೆ, ನಾನು ಬರ್ತೀನಿ. ಭೂಮಿ, ಎಣ್ಣೆ ಸ್ಟೋರ್ ರೂಮಲ್ಲಿದೆ. ನೀನ್ ಚಪಾತಿ ಹಿಟ್ಟು ಕಲಿಸ್ತಾ ಇರೋ, ನಾನು ಹೋಗಿ ತಗೊಂಡ್ಬರ್ತೇನೆ. ಸರಿ ಅಕ್ಕ.
ಏನ್ ಸಾಹೇಬ್ರೆ ಹಿಂಗ್ ಬಂದು ಎದುರಿಸ್ಬಿಟ್ರಿ ನೀವು? ಯಾಕೆ ಬಂದ್ರಿ ಇಲ್ಲಿಗೆ? ಏನ್ ಮಾಡಕ್ ಬಂದಿದ್ದೀರಾ ನೀವು? ಸುಮ್ನೆ ಹೋಗಿ ನೀವು. ಏಯ್ ಮನ್ಸು ಪರಿಶುದ್ಧವಾಗಿ ಇಟ್ಕೊ ನೀನು. ಮನೇಲಿ ಯಾರು ಇಲ್ಲ ಅಂತ ಅಡ್ವಾಂಟೇಜ್ ತಗೊಳಕ್ ಬಂದಿದ್ದೀರಾ? ಡಿಸ್ಅಡ್ವಾಂಟೇಜ್ ಅಲ್ಲೂ ಅಡ್ವಾಂಟೇಜ್ ತಗೊಳ್ಳಲ್ಲ, ಅದು ನಿನ್ನ ಹತ್ರ. ಎವರ್ ನೆವರ್ ಆಫ್ಟರ್. ಏನ್ ಇಂಗ್ಲಿಷ್ ಅಲ್ಲಿ ಟಸು ಪುಸ್ಸು ಅಂತಿದ್ದೀರಾ? ನಾನ್ ಇಂಗ್ಲಿಷ್ ಶುರು ಮಾಡಿದ್ರಷ್ಟೇ ನಿಮ್ ಇಂಗ್ಲಿಷ್ ಮರ್ತೋಗ್ಬಿಡುತ್ತೆ. ಅಮ್ಮ, ನಿನ್ ಕನ್ನಡದಲ್ಲಿ ಮಾತಾಡೋದು ಕೇಳಿಸ್ಕೊಳ್ಳೋದಕ್ಕೆ ಕಿವಿಲ್ ರಕ್ತ ಬರ್ತಿದೆ. ಇಂಗ್ಲೀಷಲ್ಲಿ ಶುರು ಮಾಡಿದ್ರೆ ಎಲ್ಲೆಲ್ಲಿಂದ ಬರ್ತೋ ಗೊತ್ತಿಲ್ಲ. ನೋಡು, ಸ್ವಲ್ಪ ಸೈಲೆಂಟ್ ಆಗಿರು. ನೀನು ಚಪಾತಿ ಹಸಿಟ್ಟು ಕಲಿಸ್ಬೇಕಾದ್ರೆ ಈ ನಿನ್ ಜುಟ್ಟು ಕೂದಲಂತೆ ಜುಟ್ಟು ಅಂತೀಯ. ಕೂದ್ಲು. ಆ ಕೂದಲು ನಿನಗೆ ಡಿಸ್ಟರ್ಬ್ ಮಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಹಾಕೋಣ ಅಂತ ಬಂದಿದ್ದು. ಜಾಸ್ತಿ ಮಾತಾಡ್ತು ಅಂದ್ರೆ ಕತ್ರಿ ತಗೊಂಡು ಕಟ್ಟೆ ಮಾಡ್ಬಿಡ್ತೀನಿ. ಸಾಹೇಬ್ರೆ, ಏನು ನೀವು ನಾನು ಮುಟ್ಟೋದಕ್ಕೆ ಒಂದಲ್ಲ ಒಂದ್ ನೆಪ ಹುಡ್ಕೊಂಡು ಬರ್ತಾನೆ ಇರ್ತೀರಲ್ಲ? ನಿನ್ನನ್ನು ಮುಟ್ಟೋದಕ್ಕೋಸ್ಕರ ನಾನು ಒಂದಲ್ಲ ಒಂದು ಕಾರಣ ಹುಡ್ಕೊಂಡು ನಿನ್ನ ಹತ್ರ ಬರ್ತೀನಿ. ನಿನ್ನ ಕನ್ಸಲ್ಲಿ ಈಗಲೂ ನಾನು ನಿನ್ನ ಮುಟ್ಟಿದ್ದು ಒಂದೊಂದು ಕ್ಷಣನೂ 15 ನಿಮಿಷ ಸುಧಾರಿಸ್ಕೊತೀನಿ ನಾನು. ನಿನಗೆ ಕಂಬಳಿ ಹುಳ ಮೈ ಮೇಲೆ ಓಡಾಡಿದ್ರೆ ಹೆಂಗಿರುತ್ತೆ ಫೀಲಿಂಗ್ ಗೊತ್ತಾ? ನನಗೆ ಗೊತ್ತು. ಈಗಲೂ ನಂಗೆ ಹಂಗೆ ಆಗ್ತಿದೆ, ನಿನ್ನ ಮುಟ್ಟಿನಲ್ಲ ಅದಕ್ಕೆ. ಸಾಹೇಬ್ರೆ, ಏನು ಮಾನಸಿಕ ಕಾಯಿಲೆ ಶುರುವಾಗೋಯ್ತು. ನಿನ್ನ ಹತ್ರ ಮಾತಾಡ್ತೀನಲ್ಲ, ಜಾಸ್ತಿ ಆಗ್ತಾ ಇರುತ್ತೆ. ಹೋಗಿ ಮಾತ್ರೆ ಹಾಕೊಬೇಕು ನಾನು. ಸಾಹೇಬ್ರೆ, ಈ ಕಡೆ. ಅಲ್ಲ, ಇವ್ರನ್ನ ಮೆಂಟಲ್ ಅನ್ಕೊಂಡಿದ್ದೆ. ತಪ್ಪದು, ಸೈಕೋಪ್ಯಾತು. ಈ ಕಾರ್ತವೀರ್ಯ ಬರ್ತಾನೋ ಇಲ್ಲ. ಕಾಯೋ ಒಂದೊಂದು ಕ್ಷಣನೂ ಒಂದೊಂದು ಯುಗಗಳ ಥರ ಇದೆ. ಮಗಳೇ ಮಂದಾರ, ಯಾಕಿಷ್ಟು ಧಾವಂತ? ಸಮಾಧಾನ ಸಮಾಧಾನ. ಮಗಳೇ, ಈಗ ನೀನು ಅವನ ಬಗ್ಗೆ ಪ್ರಯೋಗಿಸಿರುವ ಅಸ್ತ್ರ ಸಾಮಾನ್ಯದ್ದಲ್ಲ. ಅದು ಬೇರೆದೇ ಆಗಿದ್ರೆ ಅವನು ಗಮನಿಸ್ತಿದ್ನೋ ಇಲ್ವೋ? ಮಗಳೇ, ಈಗ ನೀನು ಪ್ರಸ್ತಾಪಿಸಿರುವ ವಿಚಾರ ಅವನಿಗೆ ಬೇಕಾದ್ದೆ. ನೋಡ್ತಾ ಇರು. ನೀನು ಬೇಡ ಬೇಡ ಅಂದ್ರೂ ಓಡೋಡಿ ಬರ್ತಾನೆ. ಏನೋ ಅಪ್ಪ, ನನಗೇನು ತಿಳಿತಿಲ್ಲ. ನೀವು ಹೇಳಿರೋ ವಿಷಯ ಸತ್ಯ ಅಂತ ನಂಬಿ ನಾನು ಆ ಕಾರ್ತವೀರ್ಯನಿಗೆ ಪತ್ರ ಬರೆದಿದ್ದೀನಿ. ಒಂದು ವೇಳೆ ವಿಷಯ ಬೇರೆನೇ ಆಗಿದ್ದು, ಆ ಪತ್ರ ನಾನೇ ಬರೆದಿರೋದು ಅಂತ ರೇಣುರಾಜನಿಗೆ ಗೊತ್ತಾದ್ರೆ ನಮ್ಮ ಕತೆ ಅಷ್ಟೇ. ನಿಂತ ನೆಲದಲ್ಲೇ ನಮ್ಮ ತಲೆ ಉರುಳುತ್ತೆ. ಆಗ ಸಾಯೋದು ಆ ಮಂಗಳ ಅಲ್ಲ, ನಾನು. ಮಗಳೇ ಮಂದಾರ, ನಾನು ಅವರಿಬ್ಬರನ್ನ ಅರಣ್ಯದಲ್ಲಿ ಒಟ್ಟಿಗೆ ನೋಡಿದ್ದು 100ಕ್ಕೆ 100 ಸತ್ಯ. ಆಗ ಕಾರ್ತಿವೀರಾರ್ಜುನನ ಮುಖದಲ್ಲಿ ಸಂಭ್ರಮ ನೋಡಬೇಕಾಗಿತ್ತು ನೀನು. ಮನದ ಮಾತನ್ನ ದಾರಕ್ಕೆ ಮುತ್ತು ಪೋಣಿಸುವ ಹಾಗೆ ಮಾತಿನ ಮುತ್ತನ್ನ ಉದುರಿಸುತ್ತಿದ್ದ. ಆದ್ರೆ ಯುವರಾಣಿಗೆ ಅವನ ಬಗ್ಗೆ ಆಸಕ್ತಿನೇ ಇರಲಿಲ್ಲ. ಅವರಿಬ್ಬರು ಮಾತಾಡುವಾಗಲೇ ಮಾತಲ್ಲೇ ಅವನಿಗೆ ಎಚ್ಚರಿಕೆ ಕೊಟ್ಟು ಹೋದಳು. ಆ ರೇಣುಕೆಯೊಂದಿಗೆ ಮಾತಾಡುವಾಗ ಕಾರ್ತಿವೀರಾರ್ಜುನನ ಪ್ರೇಮ ಸಂಧಾನವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಮಗಳೇ. ರೇಣುಕೆ ಅವನಿಗೆ ಸಿಗುತ್ತಾಳೆ ಎಂದರೆ ಎಲ್ಲೇ ಇದ್ದರೂ ಏನೇ ಕೆಲಸದಲ್ಲಿದ್ದರೂ ಎಲ್ಲವನ್ನ ಬಿಟ್ಟು ಓಡೋಡಿ ಬರುತ್ತಾನೆ ಮಗಳೇ. ಏನು, ಅವನು ಇಲ್ಲಿಗೆ ಬಂದು ಹೋದರೆ ನನಗೆ ಸಮಾಧಾನ. ಬೇರೆಯವರ ಕಣ್ಣಿಗೆ ಬೀಳುವ ಮೊದಲು ನಾವಿಲ್ಲಿಂದ ಜಾಗ ಖಾಲಿ ಮಾಡಬೇಕು. ಮಂದಾರ, ಆ ವಿಷಯ ಬಿಟ್ಬಿಡು, ಅದರ ಬಗ್ಗೆ ತಲೆಕೆಡಿಸ್ಕೊಳ್ಳಬೇಡ. ಈಗ ನಿನ್ನ ಭೇಟಿಗೆ ಬರುತ್ತಿರುವವನು ತ್ರಿಲೋಕ ಸಾಮ್ರಾಜ್ಯದ ಒಡೆಯ ಕಾರ್ತಿವೀರಾರ್ಜುನ. ಅವನು ಇಲ್ಲಿಗೆ ಬಂದಾಗ ನೀನು ಮಂಗಳಾದೇವಿ ಅಲ್ಲ, ಮಂದಾರ ಅನ್ನುವ ಗುಟ್ಟು ಅವನಿಗೆ ಗೊತ್ತಾಗದಂಗೆ ಎಚ್ಚರ ವಹಿಸು. ಮಂಗಳ, ಮಂದಾರ, ನೀನು ಮಂದಾರ ಅನ್ನುವ ಅನುಮಾನ ಅಪ್ಪಿತಪ್ಪಿಯೂ ಅವನಿಗೆ ಬರಬಾರದು. ಅದಕ್ಕಾಗಿ
ನಿನ್ನ ನಡೆ ನುಡಿ ಭಾವ ಭಂಗಿ ಎಲ್ಲವೂ ಮಂಗಳಾದೇವಿಯನ್ನ ಅಚ್ಚೊತ್ತಿದಂಗಿರಬೇಕು ಮಗಳೇ. ಅಯ್ಯೋ ಶಂಕರಯ್ಯ, ಅದ್ಯಾಕೆ ಅಷ್ಟೊಂದು ತಲೆ ಬಿಸಿ ಮಾಡ್ಕೊಂಡಿದೀಯಾ? ಬುದ್ಧಿಗಳು ಏನಾದರೂ ಉಪಾಯ ಮಾಡ್ತಾರೆ ಬಿಡು. ಆದರೂ ಇದೆಲ್ಲ ನಿಜವಾಗ್ಲೂ ಮಾಡೋಕ್ಕಾಗುತ್ತಾ ಅನ್ನೋದೇ ನನ್ನ ಆತಂಕ. ನಿಂಗಜ್ಜಿ, ನೀನು ಬಹಳ ಜಾಣ ಇದೆಯಾ. ಸರಿಯಾಗಿ ಹೇಳ್ದೆ ನೋಡು. ನಮ್ಮ ಬುದ್ಧಿಗಳಿರ್ಬೇಕಾದ್ರೆ ಯಾವುದಕ್ಕೂ ಚಿಂತೆ ಮಾಡಬೇಕಾಗಿದ್ದೇ ಇಲ್ಲ. ಇಷ್ಟು ವಯಸ್ಸಾಗಿರೋ ಅಜ್ಜಿನೇ ತಾಳ್ಮೆಯಿಂದಿದ್ದಾರಪ್ಪ. ಇವ್ರನ್ನ ನೋಡಾದ್ರೂ ನೀವು ಸ್ವಲ್ಪ ಸಮಾಧಾನ ಚಿತ್ತರಾಗಬೇಕು. ಮೊದಲು ಹೇಗಾದರೂ ಮಾಡಿ ಚಿತ್ರವಲ್ಲಿ ಆತ್ಮನ ವಶಪಡಿಸ್ಕೋಬೇಕು. ಆಗಷ್ಟೇ ಅವಳಿಗೆ ಮುಕ್ತಿ ಕೊಡೋದಕ್ಕೆ ಸಾಧ್ಯ. ಅದೇ ಆ ವಶಕ್ಕೆ ಪಡ್ಕೊಳ್ಳೋದು ಹೇಗೆ ಅಂತ ಮೊದಲೇ ದೇವದ ಸವಾಸ ಅಲ್ವಾ ಬುದ್ಧಿ. ಏನಾದರೂ ಹೆಚ್ಚು ಕಡಿಮೆ ಆಗಿ ಅವಳು ಇಡೀ ಊರಿಗೆ ಏನಾದರೂ ಮಾಡಿಬಿಟ್ರೆ ಏನು ಮಾಡೋದು ಬುದ್ಧಿ? ನೋಡಿ, ಹಾಗೆಲ್ಲ ಏನೂ ಆಗೋದಿಲ್ಲ. ಬುದ್ಧಿಗಳು ಉಪಾಯ ಕೊಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ನೋಡಿ, ಚಿತ್ರವಲ್ಲಿಯ ಆತ್ಮ ಬಹಳ ಪರಿತಾಪದಲ್ಲಿತ್ತು. ತನ್ನ ಪ್ರೇಮಿಯೊಂದಿಗೆ ಮದುವೆ ಆಗಲೇಬೇಕು ಅನ್ನೋದು ಅವಳ ತಲೆಯಲ್ಲಿ ತುಂಬಿಕೊಂಡಿತ್ತು. ಈಗ ಅವಳಿಗೆ ತನ್ನ ವಿವಾಹ ಆಗುತ್ತೆ ಅಂತ ಅನ್ನಿಸ್ಬೇಕು. ಅಂಥ ವಾತಾವರಣವನ್ನು ನಾವೇ ಸೃಷ್ಟಿಸ್ಬೇಕು. ಆಗಷ್ಟೇ ಅವಳು ನಮ್ಮ ಹತ್ರ ಬರ್ತಾಳೆ. ಬುದ್ಧಿಗಳೇ, ಒಂದು ವೇಳೆ ಆ ರೀತಿ ಆಗದೆ ಇದ್ರೆ ಆಗ ದೊಡ್ಡ ಗಂಡಾಂತರವೇ ಆಗಬೇಕು. ಹಾಗಂತ ಭಯಪಡೋ ಅವಶ್ಯಕತೆ ಇಲ್ಲ. ಶುದ್ಧ ಮನಸ್ಸಿನಿಂದ ಒಳ್ಳೆ ಕಾರ್ಯ ಕೈ ಹಾಕಿದ್ರೆ ಎಷ್ಟೇ ಗಂಡಾಂತರ ಬಂದರೂ ಆ ಮಹಾದೇವ ನಮ್ಮನ್ನು ಕಾಪಾಡ್ತಾನೆ. ಕಾರ್ಯ ಸಿದ್ಧಿಯಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವು ಮಾಡ್ತಿರೋದು ಅಂಥದ್ದೇ ಒಂದು ಕಾರ್ಯ. ಹೀಗಾಗಿ ಯಾರಿಗೂ ಯಾವ ಅನ್ಯಾಯನೂ ಆಗೋದಿಲ್ಲ. ಆದರೆ ಈ ಕಾಣೆಯಾಗಿರೋರ ವಿಚಾರ ಏನು ಮಾಡೋದು ಬುದ್ಧಿಗಳೇ? ಕಾಣೆ ಆಗಿರೋರ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂತಂದರೆ ಇರೋದು ಒಂದೇ ದಾರಿ, ಚಿತ್ರವಲ್ಲಿ ಆತ್ಮವನ್ನು ವಶಪಡಿಸ್ಕೊಳ್ಳೋದು. ಚಿತ್ರವಲ್ಲಿದು ಬಹಳ ಶಕ್ತಿಶಾಲಿ ಆತ್ಮ. ಅವಳು ನಮ್ಮ ಹಿಡಿತಕ್ಕೆ ಸಿಕ್ಕದೆ ಯಾವ ವಿಚಾರನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ದ್ವೇಷ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಹಾಗೆ ನೋಡಿದ್ರೆ ಅವಳ ದ್ವೇಷ ನಮ್ಮ ವಿರುದ್ಧ ಅಲ್ವೇ ಇಲ್ಲ ಅಲ್ವಾ ಬುದ್ಧಿ? ನಿಜ ಚಾಮರ. ಅವಳ ಕೈಗೂಡದೇ ಇರುವಂಥ ಆಸೆಗಳು, ಅತ್ಯಂತ ಆಪ್ತವಾದ ಸಂಬಂಧ ತಂದೆಯಿಂದಲೇ ಮೋಸ ಹೋಗಿತ್ತು. ತಾನು ಪ್ರೀತಿಸ್ತಾ ಇದ್ದ ಚಿತ್ರಾಂಗದನ ಪ್ರೇಮಕ್ಕಾಗಿ ಅಪಹರಿಸಿದ್ದು ಇಷ್ಟೆಲ್ಲ ಆಗೋದಕ್ಕೆ ಕಾರಣ. ಅವಳಿಗೆ ವಿಷಯ ಗೊತ್ತಾದ್ರೆ ಅವಳು ನಮ್ಮನ್ನೆಲ್ಲ ಧ್ವಂಸ ಮಾಡೋದಿಲ್ವಾ ಬುದ್ಧಿಗಳೇ? ಎಲ್ಲದಕ್ಕೂ ಒಂದು ಉಪಾಯ ಇದ್ದೇ ಇರುತ್ತೆ ನಿಂಗಜ್ಜಿ. ಶಂಭುಲಿಂಗ, ನಿನಗೊಂದು ಮಹತ್ತರವಾದ ಕೆಲಸ ಇದೆ. ಅದೇನಂತ ಹೇಳಿ ಬುದ್ಧಿ, ಖಂಡಿತ ಮಾಡ್ತೀನಿ. ನೀನು ಚಿತ್ರವಲ್ಲಿಯ ಎದುರಿಗೆ ಮದುಮಗನ ರೀತಿಯಲ್ಲಿ ನಟನೆ ಮಾಡಬೇಕು. ಗೊತ್ತಳ ಇಲ್ಲಿದ್ದೆ ನೀನು? ನೀನ್ ಬರ್ತೀಯ ಅಂತ ಗೊತ್ತಿದ್ರೆ ರೂಮ್ ಲಾಕ್ ಆದ್ರೂ ಮಾಡ್ತಿದ್ನಲ್ಲ. ಏಯ್, ಯಾಕೆ ಜಗಳ ಮಾಡ್ತಿದ್ಯಾ? ರಿಸೆಪ್ಷನ್ ನನ್ನ ಪಕ್ಕ ನಿಂತ್ಕೋಬೇಕು. ಹೌದು, ಆ ಕ್ಷಣ ನೆನಪಿಸ್ಕೊತಿದ್ರೆ ಸಂಕಟ ಆಗ್ತದೆ ನಂಗೆ. ಯಾಕೆ ನಾನು ನಿಮ್ಮ ಕಾಲು ತುಳ್ಕೊಂಡು ನಿಂತ್ಕೋತೀನ ಸಂಕಟ ಆಗೋದಕ್ಕೆ? ನಿಮ್ಮ ಪಕ್ಕದಲ್ಲಿ ನಿಂತ್ಕೊಳ್ಳೋದು. ರೋಡಿ ಪಕ್ಕ ನಿಂತ್ಕೋಬೇಕಲ್ಲ. ಕರಿ
ರೌಡಿ ಅಂತ ಹೆಸರಿ ಕರಿತೀಯ ಕರಿ. ನೋಡು ಎಷ್ಟು ಹೊಡ್ತೇವೆ. ಅಮ್ಮ ಬಂದ್ಮೇಲೆಲ್ಲ ಬಿಡ್ಬೇಕಲ್ಲ. ಏನಂತ? ಅದು ಅಮ್ಮ ಜಡೆ ಹಾಕು ಅಂತ ಹೇಳಿದ್ರ, ನಾನು ಹಾಕ್ಲೋ ಬೇಡ ಅಂತ ಯೋಚನೆ ಮಾಡ್ತಿದ್ದೆ. ಬೇಡ, ಜಡೆ ಚೆನ್ನಾಗಿ ಕಾಣಲ್ಲ. ನೀನು ಈ ತರ ಫ್ರೀ ಹೇರ್ ಬಿಡು, ಚೆನ್ನಾಗಿ ಕಾಣಿಸ್ತೀಯ. ಸುಳ್ಳಲ್ಲ ಕಣೆ, ಇದು 30 ಐಶ್ವರ್ಯ ರೈ, 50 ದೀಪಿಕಾ ಪಡುಕು, 100 ಆಲಿಯಾ ಭಟ್ ಮಿಕ್ಸಿಲಾಗಿ ರುಬ್ಬಿದ್ರೆ ಒಂದು ಪ್ರಾಡಕ್ಟ್ ಬರುತ್ತಲ್ಲ, ಆ ಥರ ಕಾಣಿಸ್ತಿದ್ದೆ ನೀವು. ಅವ್ರನ್ನ ಮಿಕ್ಸಿಗೆ ಹಾಕೊಂಡು ಯಾಕೆ ಹೋಗ್ತೀಯ? ಇಲ್ಲೇ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಕ್ ಬಂದೆ. ಅಷ್ಟು ಅರ್ಥ ಆಗಲ್ಲ ನಿನಗೆ. ನೀನು ಈ ಫ್ಲರ್ಟ್ ಗೀಟೆಲ್ಲ ನಂಗೆ ಗೊತ್ತಾಗಲ್ವಾ? ಅದೆಲ್ಲ ಇಟ್ಕೊಬೇಡ ನನ್ನ ಹತ್ರ. ಕಟ್ಕೊಂಡಿರೋ ಹೆಂಡತಿ ಗರ್ಲ್ಫ್ರೆಂಡ್ಗಿಂತ ಜಾಸ್ತಿ ಸತಾಯಿಸಿರಿ ಏನು ಮಾಡೋಕ್ಕಾಗುತ್ತೆ? ಏನಂದೆ? ಏನಿಲ್ಲ ಕಣೆ, ನಿನ್ನ ಈ ರೀತಿ ಸೀರೆಯಲ್ಲಿ ಮೇಕಪ್ ಮಾಡಿಕೊಂಡು ನೋಡ್ತಾ ಇದ್ರೆ ಈ ಹಾಳಾದದೇ ತಡ್ಕೊಳುತ್ತಾ ಅಂತಂದೆ. ಅಣ್ಣ ಅಣ್ಣ, ನೀವೇನಣ್ಣ ಇಲ್ಲೇ ಲವ್ ಮಾಡ್ತಾ ನಿಂತಿದ್ದೀರಾ? ಎಲ್ಲ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ. ಸ್ಟೇಜ್ ಎಲ್ಲ ರೆಡಿ ಇದೆ, ಬನ್ನಿ ಬೇಗ. ನಾವೆಲ್ಲ ಲವ್ ಮಾಡ್ತಿದ್ವಿ. ಮಾಡ್ತಾ ಇಲ್ವಾ? ಹಂಗ ಅನ್ಕೊಂಡೆ ನಾನು. ಬನ್ನಿ 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 ಬೇಗ, ನಿಮಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು, ಬನ್ನಿ. ಹಬ್ಬ ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ, ಒಂದೊಳ್ಳೆ ಬೈಗೊಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ, ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ. ಇವಾಗ ಸಕ್ಕದ ಕಾಣಿಸ್ತಿದೇನೋ. ಅಂಕಲ್, ಸಂಯುಕ್ತ ಹೊರಗಡೆ ಹೋಗಿರೋದ್ರಿಂದ ಏನೋ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಫಸ್ಟ್ ಟೈಮ್ ಅವಳು ಹೊರಗಡೆ ಹೋದಾಗ ಯಾವುದೋ ದುಷ್ಟಶಕ್ತಿ ಜೊತೆ ಬಂದಿದ್ಲು. ಇವಾಗ ಇನ್ಯಾವ ದುಷ್ಟಶಕ್ತಿ ಜೊತೆ ಬರ್ತಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಏನು ಅಂಕಲ್ ಇಷ್ಟು ಈಸಿಯಾಗಿ ಕೇಳ್ತಾ ಇದ್ದೀರಾ? ಇನ್ನೇನಮ್ಮ ಹೇಳಿ, ಬೇಡವಾದ ವಿಚಾರ ಎಲ್ಲ ತಲೆ ತುಂಬಿಕೊಂಡು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಕೂತ್ಕೊಂತ ಹೇಳ್ಬೇಕಾಯ್ತಾ? ಈ ಜಂಜಾಟದಲ್ಲಿ ನಾರ್ಮಲ್ ಆಗಿರೋದನ್ನೇ ಮರ್ತ್ಬಿಟ್ಟಿದ್ಯಲ್ಲಮ್ಮ, ಅದು ಗೊತ್ತಾಗ್ತಾ ಇದೆ. ಅಂಕಲ್, ಅದು ಲಾಸ್ಟ್ ಟೈಮ್ ಖುಷಿ ಖುಷಿಯಾಗಿ ಅಭಿಜಯದಲ್ಲಿ ಹೋಗಿದ್ದ ಪ್ಲೇಸ್ ಯಾವ್ದು ಹೇಳು? ಅದು ಮರ್ತ್ಬಿಟ್ಟಿಯಾ? ಅದಕ್ಕೆ ಹೇಳಿದ್ರು ನಾರ್ಮಲ್ ಆಗಿರು ಅಂತ. ಹಳೇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಮನಸ್ಸು ವೀಕ್ ಆಗುತ್ತೆ. ಅದಕ್ಕೆ ಹೇಳೋದು ಯಾವಾಗೂ ಹೊಸದ್ರ ಬಗ್ಗೆ ಯೋಚನೆ ಮಾಡಬೇಕು, ಮನಸ್ಸು ಸ್ಟ್ರಾಂಗ್ ಆಗುತ್ತೆ. ಏನು ಅಂಕಲ್, ಸ್ಟ್ರಾಂಗು ವೀಕು ಅಂತ ನಮ್ಮ ಮಿಸ್ಸಸ್ ತಲೆ ತಿಂತಾ ಇದ್ದಂಗಿತ್ತು. ಏನಿಲ್ಲಪ್ಪ, ಇವತ್ತು ಹಾಲಿಡೇ ಅಲ್ವಾ? ನಾವು ಶ್ರಾವಣಿ ಏನೋ ನಿನ್ನ ಜೊತೆ ಹೊರಗಡೆ ಲಂಚ್ಗೆ ಹೋಗ್ಬೇಕು ಅಂತಿದ್ಲು. ಎಲ್ಲಿಗೆ ಹೋಗ್ತೀರ ಅಂತ ತಿಳ್ಕೊಳ್ಳೋಣ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಹೊರಗಡೆನಾ? ಇಷ್ಟೊತ್ತು ಹೊರಡಬೇಕಾಗಿತ್ತು, ಟೈಮ್ ಆಗೋಗ್ಬಿಟ್ಟಿದೆಯಲ್ಲ. ಪರವಾಗಿಲ್ಲ, ಲಂಚ್ಗೆ ತಾನೆ ಹೋಗಿ ಬನ್ನಿ. ಇಲ್ಲ ಅಂಕಲ್, ಹೋಗೋಣ ಅಂತ ನಾವು ಡಿಸ್ಕಸ್ ಮಾಡಿರಲಿಲ್ಲ. ಶ್ರಾವಣಿ ಏನಾದರೂ ಪ್ಲ್ಯಾನ್ ಮಾಡಿದ್ಯಾ? ಮಾಡಿದ್ದು ಅಂತ ಕೇಳ್ತಾ ಇದ್ದೀಯಲ್ಲೋ? ಬೇಡ ಅಂಕಲ್, ಸಂಯುಕ್ತ ಅತ್ತೆ ಬೇರೆ ಮನೆ ಬಿಟ್ಟು ಹೋಗಿದ್ದಾರೆ. ಈ ಟೈಮಲ್ಲಿ ನಾವು ಆ್ಯಕ್ಚುಲಿ ಇದು ಶ್ರಾವಣಿ ಪ್ಲ್ಯಾನ್ ಅಲ್ಲ, ನಾನು ಮಾಡಿದ್ದು ಪ್ಲ್ಯಾನು. ಇಂಥ ಸಮಯದಲ್ಲಿ ಶ್ರಾವಣಿ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡ್ತಾಳ? ಪಾಪ, ಅವಳಿಗೆ ಗಂಡ ಇದ್ದಾನೆ, ಹೊರಗಡೆ ಹೋಗ್ಬೇಕು, ಅವನ ಜೊತೆ ತಿರುಗಾಡಬೇಕು ಅನ್ನೋ ನೆನಪಿಲ್ಲ ಕಣೆ. ಯಾವಾಗಲೂ ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾಳೆ. ಪರ್ಸನಲ್ ಲೈಫ್ಗೆ ಟೈಮ್ ಕೊಡೋದಿಲ್ಲ ಶ್ರಾವಣಿ. ಹೋಗಲಿ ಬಿಡು, ನೀನು ಬೇಡ ಅಂದ್ರೆ ನಾನೇನು ಮಾಡೋಕ್ಕಾಗತ್ತೆ? ಅವ ನಾನೇ ಅವಳ ಮನಸ್ಸಲ್ಲಿ ಆಸೆ ಹುಟ್ಟಿಸ್ಬಿಟ್ಟೆ. ನೀನು ಬೇಡ ಅಂದರೆ ಅವ್ಳು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಶ್ರಾವಣಿ,
ಅವನೇನೋ ಟೆನ್ಷನಲ್ಲಿದ್ದಾನೆ, ಪಾಪ ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯ? ಬಾ, ನಾನೇನು ಕರ್ಕೊಂಡು ಹೋಗ್ತೀನಿ, ಬಾ. ಅಂಕಲ್ ಒಂದು ನಿಮಿಷ. ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋದು ಬೇಡ. ನಾನು ಶ್ರಾವಣಿ ಹೊರಗೋಗಿ ಬರ್ತೀವಿ. ಶೋರ್ ಅಭಿ? ಎಸ್, 100% ಶೋರ್. ಅಭಿನ ಒಪ್ಕೊಂಡಲ್ಲ, ಹೊರಗಡೆ ಕರ್ಕೊಂಡು ಹೋಗ್ತಿರ್ತ. ಯಾವುದಾದ್ರು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗಪ್ಪ ಅಭಿ. ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ಸ್ ಅಂಕಲ್, ವಿ ಆಲ್ವೇಸ್ ಡೂ. ಹಲೋ ಅಂಕಲ್, ನೀವು ತುಂಬ ಸ್ಮಾರ್ಟ್. ಥ್ಯಾಂಕ್ ಯು.